ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಈ ಎರಡನೆಯ ಭಾಗದ ಅಮೋಘ ಚರಿತ್ರೆಯಲ್ಲಿ ನಾವು ಯೇಸು ಕ್ರಿಸ್ತನು ಬೋಧಿಸಿದಂಥ ಸಾಮ್ಯದ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ವಾಕ್ಯದ ಸತ್ಯಾಂಶಗಳು, ಅನೇಕ ತಿಳಿಯದ ರಹಸ್ಯಗಳನ್ನು ನಾವು ತಿಳಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದೆಲ್ಲ ನಿಮಗೂ ಆಶೀರ್ವಾದವಾಗಿತ್ತೆಂಬುದಾಗಿ ನೆನೆಸ್ತೇನೆ. ಇವತ್ತು ಕೂಡ ನಾವು ಕಲಿಯುವಿಕೆಯನ್ನು ಮುಂದುವರಿಸ್ತೇವೆ. ಕಳೆದ ಸಂಚಿಕೆಗಳಿಂದ ನಾವು ದೇವಸಕ್ಕೆ ನಮಗೆ ಕಲಿಯುವುದಕ್ಕೆ ಈಸಿ ಆಗುವುದಕ್ಕಾಗಿ 8 ಭಾಗಗಳನ್ನು ಸಾಮ್ಯವನ್ನು ವಿಭಾಗಿಸಿ ಅದರಲ್ಲಿ ಈಗಾಗಲೇ 4 ಸಾಮ್ಯ ವಿಭಾಗಗಳನ್ನು ಕಲಿತು ಈಗ 5ನೆಯ ವಿಭಾಗಕ್ಕೆ ನಾವು ಹೋಗಿರ್ತೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ದೇವಸೇವಕರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಪಾಸ್ಟರ್ ಸಜೀವ್ ವರ್ಗೀಸ್ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಆವರ್ತಿ ನಾವು ಸ್ವಾಗತಿಸುವ. ಫಾಸ್ಟರ್ ಪ್ರೈಸ್ ಲಾರ್ಡ್. ಫಾಸ್ಟರ್, ಈ ಪರಲೋಕ ರಾಜ್ಯ ಮತ್ತು ಹಿಂಜಾರಿಕೆಯ ಆ ಭಾಗದಲ್ಲಿ ಈಗಾಗಲೇ ನಾವು ತಪ್ಪಿ ಹೋದ ಮಗನ ಕುರಿತಾಗಿ ನಾವು ಪ್ರಾರಂಭಿಸಿದ್ದೇವೆ. ಸಮಯದ ಅಭಾವದಿಂದ ಸ್ವಲ್ಪನೇ ಆಯಿತು, ಅದನ್ನು ಮುಂದುವರಿಸೋಣ ಫಾಸ್ಟರ್. ಖಂಡಿತ. ನಾವು ಕಳೆದ ಸಂಚಿಕೆಯಲ್ಲಿ ಲೂಕನ ಸುವಾರ್ತೆಯಲ್ಲಿನ 3ನೇ ಸಾಮ್ಯ, ತಪ್ಪಿ ಹೋದ ಮಗನ ಸಾಮ್ಯವನ್ನು ಸ್ವಲ್ಪ ನಾವು ನೋಡಿದೆವು. ಅದನ್ನು ಮುಂದುವರಿಸೋಣ. ನಾವು ಕಳೆದ ಸಂಚಿಕೆಯಲ್ಲಿ ಆ ಮಗನು ಯಾಕೆ ತಪ್ಪಿ ಹೋದ ಎಂಬುದನ್ನು ನಾವು ಸ್ವಲ್ಪ ಅದರ ಹಿನ್ನೆಲೆಗಳನ್ನೆಲ್ಲ ಅರ್ಥ ಮಾಡಿಕೊಂಡೆವು. ಕೊನೆಗೆ ಆತನು ಅಲ್ಲಿಂದ ತಂದೆ ಆಸ್ತಿಯನ್ನು ತೆಗೆದುಕೊಂಡು ಆತನು ಸ್ನೇಹಿತರ ಜೊತೆಯಲ್ಲಿ ಆತನು ತನ್ನ ತಂದೆ ಆಸ್ತಿಯನ್ನೆಲ್ಲ ನಾಶಪಡಿಸಿ ಅವನ ಪರ್ಸೆಲ್ಲ ಖಾಲಿಯಾಗಿ ಕೊನೆಗೆ ಆ ಊರಿನ ಒಬ್ಬ ಹಂದಿ ಮೇಯಿಸುವ ಯಜಮಾನ ಬಳಿಗೆ ಹೋಗಿ ಕೆಲಸಕ್ಕೆ ನಿಲ್ತಿದ್ದಾನೆ. ಹಂದಿ ಗುಗ್ಗರಿಗಳನ್ನಾದರೂ ತಿಂದು ತಾನು ತನ್ನ ಹಸಿವನ್ನು ನೀಗಿಸುವುದಕ್ಕೆ ಶ್ರಮಿಸುವಂತಹ ಒಂದು ಹೀನಾಯವಾದ ಸ್ಥಿತಿಗೆ ಆತನು ಇಳಿದು ಹೋದಂತಹ ಭಾಗವನ್ನು ನಾವು ನೋಡಿದೆವು. ಅಂದರೆ ಕೆಲವೊಮ್ಮೆ ನಾವು ಇಷ್ಟು ಹೀನಾಯ ಸ್ಥಿತಿಗೆ ಅಥವಾ ಶೋಚನೀಯ ಅವಸ್ಥೆಗೆ ಇಳಿಯುವಾಗಲೂ ತಂದೆ ಹುಡುಕಿ ಬರದೇ ಇರುವಂಥದ್ದನ್ನು ನಾವು ಕಳೆದ ಕ್ಲಾಸ್ನಲ್ಲಿ ಸ್ವಲ್ಪ ಕೇಳ್ತಾ ಇದ್ದೆವು. ಯಾಕಂದರೆ ದೇವರು ಕಷ್ಟ ಬರುವುದಕ್ಕೆ ಅನುಮತಿಸುವಂಥದ್ದು ನಾವು ನಿಜವಾಗಿ ಹಿಂತಿರುಗುವುದಕ್ಕಾಗಿದೆ. ಒಂದು ವೇಳೆ ತಂದೆ ಅಲ್ಲಿಗೆ ಮನಿ ಆರ್ಡರೋ ಆಹಾರ ಪೊಟ್ಟಣಗಳನ್ನು ಕಳಿಸಿದರೆ ಒಂದು ವೇಳೆ ಅವನು ತಿರುಗಿ ಬರ್ತಿರಲಿಲ್ಲ, ಅವನು ಅಲ್ಲೇ ಅಡ್ಜಸ್ಟ್ ಆಗಿಬಿಡ್ತಿದ್ದ. ಅದಕ್ಕೆ ದೇವರು ಏನು ಮಾಡ್ತಾನೆ, ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಕಷ್ಟವನ್ನು ಅನುಮತಿಸ್ತಾನೆ. ನೋಡಿರಿ, ಸುಖಗಳಿಂದ ಸಮೃದ್ಧಿಯಿಂದ ನಾವು ಯಾವ ಪಾಠವೂ ಕಲಿಯುವುದಿಲ್ಲ. ಕಷ್ಟಗಳಿಂದ ಮತ್ತು ವೇದನೆಗಳಲ್ಲಿ ಮಾತ್ರವೇ ನಮಗೆ ಪಾಠ ಕಲಿಯುವುದಕ್ಕಾಗಿ ಸಾಧ್ಯ. ಆದ್ದರಿಂದ ತಂದೆ ಅದನ್ನು ಅನುಮತಿಸ್ತಾ ಇದ್ದಾನೆ, ತಂದೆ ಹುಡುಕಿ ಹೋಗ್ತಾ ಇಲ್ಲ. ನಾನು ಒಂದು ಕತೆ ಕೇಳಿದ್ದೇನೆ. ಒಂದು ಸಭೆಯಲ್ಲಿ ಒಬ್ಬ ಸಹೋದರನಿದ್ದ, ಬಹಳ ಬಡವನಾಗಿದ್ದ. ಅವನು ಪ್ರಾರ್ಥನಾ ಕೂಟಗಳಿಗೆ ಬಂದು ದೇವರವನ್ನು ಆಶೀರ್ವದಿಸಲಿಕ್ಕೆ ಆರಂಭಿಸಿದ. ದಿನೇ ದಿನೇ ಅವನ ಆಶೀರ್ವಾದ ಆಯಿತು. ಅದು ದೊಡ್ಡ ಶ್ರೀಮಂತನಾಗಿ ಮಾರ್ಪಟ್ಟ. ಅವನ ವ್ಯಾಪಾರ ಸಕ್ಸಸ್ ಆಗಿ ಶ್ರೀಮಂತನಾದ. ಕೊನೆಗೆ ಆರಾಧನಾ ಕೂಟಗಳು ತಪ್ಪಿಸಲಿಕ್ಕೆ ಆರಂಭಿಸಿದ. ದೇವಸೇವಕರು ಬಹಳಷ್ಟು ಎಚ್ಚರಿಕೆ ಕೊಡ್ತಾಯಿದ್ರು, ನಿಮ್ಮ ಹಿಂದಿನ ಸ್ಥಿತಿ ಮರೆಯಬಾರ್ದು. ಆದರೆ ಅವನಿಗೆ ವ್ಯಾಪಾರ ವಹಿವಾಟು, ಕೆಲಸದವರು, ಇದರ ಒತ್ತಡದಿಂದ ಅವನಿಗೆ ಆರಾಧನೆಗೆ ಬರಲಿಕ್ಕೆ ಆಗ್ತಾಯಿರಲಿಲ್ಲ. ಪಾಸ್ಟರ್ 6 ತಿಂಗಳು ಅವರ ಮನೆಗೆ ಹೋದರು, ಅವ್ರಿಗೆ ಉಪದೇಶ ಮಾಡಿದರು. ಆದರೆ ಅವರು ಸಂಪೂರ್ಣವಾಗಿ ಆರಾಧನೆ ಬರುವುದನ್ನು ಬಿಟ್ಟುಬಿಟ್ರು. ಒಂದು ದಿವಸ ಸಡನ್ನಾಗಿ ಅವರಿಗೊಂದು ಕರೆ ಬಂತು, ಪಾಸ್ಟ್ರೇ, ನನ್ನ ಮಗ ಆಸ್ಪತ್ರೆಯಲ್ಲಿದ್ದಾನೆ ಅಂತೇಳಿ. ಏನಾಯಿತು? ನಿನ್ನೆ ನನ್ನ ಮಗನಿಗೆ ಒಂದು ಹಾವು ರಾತ್ರಿ ಕಚ್ಚಿತು. ನಾವು ಬೆಳಗಿನ ಜಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ, ನೀವು ಓಡಿ ಬರಬೇಕು, ನಮ್ಮ ಮನೆಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ. ದೇವಸೇವಕರು ತಾನೇ, ಕರುಣೆ ಉಳ್ಳವರು. ಅವರು ಬೆಳಿಗ್ಗೆ ಮುಂಜಾನೆ ಆಸ್ಪತ್ರೆಗೆ ಹೋದರು. ಅಲ್ಲಿ ಹೋದಾಗ ಮಗನು ಸಾವಿನ ದವಡೆಯಲ್ಲಿ ಒದ್ದಾಡ್ತಾ ಇದ್ದಾನೆ. ವೈದ್ಯರು ಯಾವ ನಿರೀಕ್ಷೆ ಮಾತು ಹೇಳಲಿಲ್ಲ, ಬದುಕಿರೇ ಬದುಕ್ಬೋದು. ಈ ತಂದೆ ಅಳುತ್ತಾ ಪಾಸ್ಟ್ರಲ್ಲಿ ಕೇಳಿದನಂತೆ, ಪಾಸ್ಟ್ರೇ, ನನ್ನ ಮಗನು ಬದುಕಬೇಕು, ಅವನಿಗೋಸ್ಕರ ದಯಮಾಡಿ ಪ್ರಾರ್ಥನೆ ಮಾಡಬೇಕು ಅಂತ. ಈ ಬುದ್ಧಿವಂತನಾದ ಪಾಸ್ಟ್ರು ಅಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರಂತೆ. ಆ ಪ್ರಾರ್ಥನೆ ಹೀಗಿತ್ತಂತೆ, ದೇವರೇ, ನೀನು ಎಷ್ಟು ಒಳ್ಳೆಯವನು, ನೀನು ಇಷ್ಟು ಬೇಗ ಕಾರ್ಯ ಮಾಡ್ತೀ ಅಂತ ನಮಗೆ ಗೊತ್ತಿರಲಿಲ್ಲ. ನಮಗೆ 6 ತಿಂಗಳಿಂದ ಮಾಡಲಿಕ್ಕಾಗದ್ದು ನೀನು ಹಾವನ್ನು ಕಳುಹಿಸಿ ಒಂದೇ ದಿನದಲ್ಲಿ ಮಾಡಿಬಿಟ್ಟಿಯಲ್ಲ ಅಂತ. 6 ತಿಂಗಳಿಂದ ನಾವು ಪ್ರಯತ್ನಪಟ್ಟು ಆಗದ ಸಂಗತಿಯನ್ನು ನೀನು ಒಂದೇ ನಿಮಿಷದಲ್ಲಿ ಮಾಡಿಬಿಟ್ಟಿಯಲ್ಲ ಅಂತೇಳಿ. ನೋಡಿರಿ, ಹಾವು ಕೆಟ್ಟದ್ದಲ್ಲ. ನಾವೆಲ್ಲ ನೆನೆಸ್ತೇವೆ ಹಾವು ಏನು ಕೆಟ್ಟದ್ದು ಅಂತೇಳಿ. ನಿಜವಾಗಿ ಹಾವು ಕೆಟ್ಟದ್ದಲ್ಲ. ಅಂದರೆ ಕೆಲವೊಮ್ಮೆ ದೇವರು ಅನಿರೀಕ್ಷಿತವಾದಂತಹ ಕಷ್ಟಗಳನ್ನು, ರೋಗಗಳನ್ನು, ವ್ಯಾಧಿಗಳನ್ನು,
ಆರ್ಥಿಕವಾದಂಥ ಕುಸಿತಗಳನ್ನು ಇದೆಲ್ಲ ನಮಗೆ ದೇವರು ಕೊಡುವಂಥದ್ದು, ದೇವರಿಗೆ ಅದರಲ್ಲಿ ಒಂದು ಉದ್ದೇಶ ಇದೆ. ಅಂದರೆ ವಿಶ್ವಾಸಿಗಳಿಗೂ ಕಷ್ಟಗಳು ಸಮಸ್ಯೆಗಳು ದೇವರೊಂದು ಏನೊಂದು ನಮಗೆ ಕಲಿಸಿಕೊಡುವುದಕ್ಕಾಗಿ. ಹೌದು, ನಮ್ಮ ತಪ್ಪನ್ನು ನಾವು ಅರ್ಥ ಮಾಡಿಕೊಂಡು ಮಾನಸಾಂತರದೊಡನೆ ಆ ತಂದೆಯ ಸಂಬಂಧಕ್ಕೆ ದೇವರೊಟ್ಟಿಗಿರುವ ಕನೆಕ್ಷನಿಗೆ ರೀಕನೆಕ್ಟ್ ಆಗಲಿಕ್ಕೆ ದೇವರು ಕೆಲವೊಂದು ಪರಿಶೋಧನೆಗಳ ಮೂಲಕ ನಮ್ಮನ್ನು ಕಳಿಸುವಂಥದ್ದು. ಅಲ್ಲಿ ನಾವು ಏನು ಉಪವಾಸ ಮಾಡಿ ಪ್ರಯೋಜನ ಇಲ್ಲ, ಅಲ್ಲಿ ನಾವು ಪ್ರವಾದೀಕರಿಸಿ ಪ್ರಯೋಜನ ಇಲ್ಲ, ಅಲ್ಲಿ ನಾವು ಮಾನಸಾಂತರ ಪಡಬೇಕು. ಅದೇ ಅಲ್ಲಿ ದೇವರು ಬಯಸುವಂಥದ್ದು. ನಾವು ವಿವೇಚಿಸಬೇಕು, ಯಾಕೆ ಕಷ್ಟ ಬಂತು. ಹೌದು, ನನ್ನ ಜೀವಿತದಲ್ಲಿ ಈ ಶೋಧನೆಯಲ್ಲಿ ನಾನು ಹಾದು ಹೋಗಲಿಕ್ಕೆ ಕಾರಣ ಏನು ಅಂತ ನಾವು ಕಂಡುಕೊಳ್ಬೇಕು ಅಲ್ವಾ. ಅದು ಬಹಳ ಮುಖ್ಯ ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ನಾವು ಮುಂದಿನ ಭಾಗಕ್ಕೆ ಹೋಗುವಾಗ ಇನ್ನು ಮಗನ ಭಾಗ, ನಮಗೆ ತಂದೆ ಭಾಗಕ್ಕೆ ಬರೋಣ. ತಂದೆ ಆ ಮಗನನ್ನು ಸ್ವೀಕರಿಸುವ ಭಾಗ ಬಹಳ ಸೊಗಸಾಗಿ ಯೇಸು ಸ್ವಾಮಿ ವಿವರಿಸ್ತಾ ಇದ್ದಾನೆ. ಈತನು ನಿರೀಕ್ಷೆ ಹಾಗೂ ಶುಭ ಯೋಚನೆಯೊಂದಿಗೆ ತಂದೆ ಮನೆಗೆ ಬರ್ತಾ ಇದ್ದಾನೆ. ಅವನಿಗೊಂದು ಶುಭ ಯೋಚನೆ ಇದೆ. ತಂದೆ ಮನೆಗೆ ನಾನು ಹೋಗ್ತೇನೆ, ನನ್ನನ್ನು ಮಗನಾಗಿ ಸ್ವೀಕಾರ ಮಾಡದಿದ್ದರೂ ದಾಸನಾಗಿ ಆ ಮನೆ ಆಳಾಗಿ ನನ್ನನ್ನು ಸ್ವೀಕರಿಸ್ತಾನೆ. ಅವನಿಗೊಂದು ನಿರೀಕ್ಷೆ ಇದೆ, ತಂದೆ ನನ್ನನ್ನು ಕೈ ಬಿಡಲ್ಲ ಅಂತೇಳಿ. ಆ ನಿರೀಕ್ಷೆ ಇದ್ದದ್ದಕ್ಕೆ ತಾನೇ ಅವನ ತಂದೆಯ ಮನೆಗೆ ತಿರುಗಿ ಬಂದದ್ದು. ಆದರೂ ಆತಂಕ ಬಿಟ್ಟಿಲ್ಲ. ಅವನಿಗೊಂದು ಹೃದಯದಲ್ಲಿ ಒಂದು ಆತಂಕ ಇದೆ, ಏನಾಗ್ತದೆ, ಹೇಗೆ ಇರ್ಬೋದು ನನ್ನ ಸ್ವೀಕಾರ, ನಿಜವಾಗಿ ಸ್ವೀಕರಿಸ್ತಾನೋ ಓಡಿಸ್ತಾರೋ ಏನೂ ಗೊತ್ತಿಲ್ಲ, ಆತಂಕ ಇನ್ನೂ ಬಿಟ್ಟಿಲ್ಲ. ಆದರೆ ತಂದೆ ಈತನನ್ನು ದೂರದಿಂದ ನೋಡ್ತಾ ಇದ್ದಾನೆ. ತಂದೆ ಈತನು ಬರುವುದನ್ನು ದೂರದಿಂದ ನೋಡ್ತಾ ಇದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನು ದೂರದಲ್ಲಿರುವಾಗಲೇ ತಂದೆ ಓಡಿ ಹೋದನಂತೆ. ತಂದೆ ಏನು ಮಾಡಿದ? ಓಡಿ ಹೋದನಂತೇಳಿ. ಪವಿತ್ರ ಬೈಬಲ್ನಲ್ಲಿ ದೇವರು ಓಡಿದ ಒಂದೇ ಸಂದರ್ಭ. ದೇವರು ಓಡಿದ್ದಾಗಿ ಎಲ್ಲಾದರೂ ನಾವು ಕೇಳಿದ್ದೇವಾ? ಇಲ್ಲ. ದೇವರು ಓಡಿದ ಒಂದೇ ಭಾಗ, ತಪ್ಪಿ ಹೋದ ತನ್ನ ಮಗನು ತಿರುಗಿ ಬರುವಾಗ ದೂರದಿಂದ ನೋಡಿದಾಗ ತಂದೆ ಏನು ಮಾಡ್ತಾ ಇದ್ದಾನೆ? ಓಡ್ತಾ ಇದ್ದಾನೆ. ದೇವರು ಓಡಿದಂಥ ಒಂದೇ ಭಾಗ ಬೈಬಲ್ನಲ್ಲಿ, ಅದು ತನ್ನ ಮಗನು ತಪ್ಪಿಸಿಕೊಂಡು ತಂದೆ ಬಳಿಗೆ ತಿರುಗಿ ಬರುವಾಗ ಓಡಿ ಹೋಗಿ ಸ್ವೀಕರಿಸುವ ತಂದೆ. ಅದು ನಮ್ಮ ಮನಸ್ಸನ್ನು ಬಹಳಷ್ಟು ಮರಗಿಸುವಂಥ ಒಂದು ಸಂಗತಿ. ಅದಕ್ಕೆ ಒಬ್ಬ ಪಂಡಿತ ಹೇಳ್ತಾ ಇದ್ದಾನೆ, ದೇವರ ಬಳಿಗೆ ನಾವು ಕುಂಟುತ್ತಾ ಬರುವಾಗ ದೇವರು ನಮ್ಮ ಬಳಿಗೆ ಓಡುತ್ತಾ ಬರ್ತಾನೆ ಅಂತ. ಎಷ್ಟು ಸೊಗಸಾಗಿದೆ. ನಾವು ದೇವರ ಬಳಿಗೆ ಕುಂಟುತ್ತಾ ಹೋಗುವಾಗ ದೇವರು ನಮ್ಮ ಬಳಿಗೆ ಏನು ಮಾಡ್ತಾನೆ? ಓಡ್ತಾ ಬರ್ತಾನೆ ಎಂಬುದಾಗಿ. ಪಶ್ಚಾತ್ತಾಪದ ಪಾದಗಳು ಮೆಲ್ಲಗಾದರೆ ಕ್ಷಮೆಯ ಪಾದಗಳು ವೇಗವಾಗಿದೆ ಅಂತ. ಅವನು ಪಶ್ಚಾತ್ತಾಪದೊಡನೆ ಕುಂಟುತ್ತಾ ತಂದೆ ಬಳಿಗೆ ಆತಂಕದೊಡನೆ ಹೋಗ್ತಾ ಇದ್ದಾನೆ. ಆದರೆ ಕ್ಷಮೆಯ ಪಾದಗಳು, ಕರುಣೆಯ ಪಾದಗಳು, ಪ್ರೀತಿಯ ಪಾದಗಳು ಓಡುತ್ತಾ ಆತನನ್ನು ಆಲಿಂಗನ ಮಾಡುತ್ತಿರುವುದಾಗಿ ನಾವು ಆ ಭಾಗದಲ್ಲಿ ಓದ್ತಾ ಇದ್ದೇವೆ. ತಂದೆ ಅಲ್ಲಿ ಓಡುವುದಕ್ಕೆ ಉಪಯೋಗಿಸಿದ ಪದ ಮೂಲ ಭಾಷೆಯಲ್ಲಿ ಸ್ಟೇಡಿಯಂನಲ್ಲಿ ಅಥ್ಲೆಟ್ಸ್ ಓಡುವ ಪದಕ್ಕೆ, ಅಥ್ಲೆಟ್ಸ್ಗಳಿದ್ದಾರಲ್ಲ ಅವರು ಓಡುವುದಕ್ಕೆ ಉಪಯೋಗಿಸಿದ ಪದವಾಗಿದೆ ಮೂಲ ಭಾಷೆಯಲ್ಲಿ ಅಲ್ಲಿ ಉಪಯೋಗಿಸಿದ ಪದ. ಅಂದರೆ ಆ ಪ್ರಾಯವುಳ್ಳ ತಂದೆ ಮಗನು ಎಂಬುದಾಗಿ ಅರ್ಥ ಆದಾಗ ಆತನು ಓಡ್ತಾ ಇದ್ದಾನೆ. ಕೆನ್ನೆತ್ ಬೇಲಿ ಎಂಬಂತಹ ಒಬ್ಬ ಸೇವಕರು ಅದರ ಬಗ್ಗೆ ಕೊಟ್ಟಿರುವಂತಹ ಒಂದು ಇಂಟರ್ಪ್ರಿಟೇಷನ್, ಮಧ್ಯಪೂರ್ವ ದೇಶಗಳಲ್ಲಿ ಪ್ರಾಯವುಳ್ಳವರು ಓಡುವುದಿಲ್ಲ. ಯಾಕಂತಂದರೆ ಅವರು ನಿಲುವಂಗಿ ಹಾಕಿರ್ತಾರೆ. ನಿಲುವಂಗಿ ಹಾಕಿದಂತಹ ಒಬ್ಬ ಮನುಷ್ಯನಿಗೆ ಓಡಲಿಕ್ಕೆ ಆಗಲ್ಲ. ಅದಕ್ಕೆ ಅವನು ಓಡಬೇಕಾದ್ರೆ ಒಂದು ಮಾಡಬೇಕು, ಆ ನಿಲುವಂಗಿಯನ್ನು ಎತ್ತಿ ಕಟ್ಟಬೇಕು. ನಿಲುವಂಗಿಯನ್ನು ಎತ್ತಿ ಕಟ್ಟಿದರೆ ಮಾತ್ರ ಅವನಿಗೆ ಓಡಲಿಕ್ಕೆ ಸಾಧ್ಯ. ಆದರೆ ಯಹೂದ್ಯರ ಪದ್ಧತಿಯಲ್ಲಿ ನಿಲುವಂಗಿಯನ್ನು ಯಾರು ಎತ್ತಿ ಕಟ್ಟಲ್ಲ. ಅವರ ಪಾದ ಕಾಣಬಾರ್ದು. ಪಾದ ಕಂಡ್ರೆ ಅದು ಅಪಮಾನವಾಗಿರ್ತದೆ. ಆದ್ದರಿಂದ ಯಾವತ್ತೂ ಯಾವೊಬ್ಬ ಯಹೂದನು ನಿಲುವಂಗಿಯನ್ನು ಎತ್ತಿ ಕಟ್ಟುವುದಿಲ್ಲ. ಅವನ ಪಾದವನ್ನು ಮುಚ್ಚುವ ತನಕ ಆ ನಿಲುವಂಗಿ ಬಿದ್ದಿರ್ತದೆ. ನೋಡಿರಿ, ಇಲ್ಲಿ ತಂದೆ ನಿಲುವಂಗಿ ಹಾಕಿರಬೇಕು. ಆದರೆ ತನ್ನ ಮಗನ ಬರುವಿಕೆಯನ್ನು ಕಂಡಾಗ ಏನು ಮಾಡ್ತಾ ಇದ್ದಾನೆ? ಎಲ್ಲವನ್ನು ಮರೆತು ನಿಲುವಂಗಿಯನ್ನು ಎತ್ತಿ ಕಟ್ಟಿ ಅವನು ಏನು ಮಾಡ್ತಾ ಇದ್ದಾನೆ? ಅವನು ಓಡಿ ಹೋಗಿ ಮಗನನ್ನು ಏನು ಮಾಡ್ತಾ ಇದ್ದಾನೆ? ಅಪ್ಪಿ ಹಿಡಿಯುತ್ತಿರುವಾಗ ನಾವು ನೋಡ್ತೇವೆ. ನೋಡಿರಿ, ಯಾಜಕರು ಸೇವೆ ಮಾಡುವಾಗ ಅವರು ನಿಲುವಂಗಿ ಹಾಕಿರ್ತಾರೆ. ಅವರ ಕಾಲಲ್ಲಿ ರಕ್ತ ಆದ್ರೂ ಅವರು ಏನು ಮಾಡಲ್ಲ, ನಿಲುವಂಗಿಯನ್ನು ಮೇಲಕ್ಕೆ ಎತ್ತಲ್ಲ. ಯಾಕಂದರೆ ಹಾಗೆ ಮಾಡಬಾರ್ದು ಯಹೂದನಿಗೆ, ಅದು ಅವನಿಗೆ ಅಪಮಾನಕರವಾದಂಥ ಸಂಗತಿ. ಆದರೆ
ಇಲ್ಲಿ ಅದನ್ನೆಲ್ಲ ಮರೆತು ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ತನ್ನ ಮಗನು ಬರ್ತಾ ಇದ್ದಾನೆ ಎಂಬ ಸಂಗತಿ ತಂದೆ ಗೊತ್ತಾದಾಗ, ಅದು ಮಗನು ಎಂಬುದಾಗಿ ಕನ್ಫರ್ಮ್ ಆದಾಗ ತಂದೆ ನಿಯಮಗಳನ್ನೆಲ್ಲ ತೂರಿ ತಾನು ಓಡಲಿಕ್ಕೆ ಆರಂಭಿಸ್ತಾ ಇದ್ದಾನೆ. ಆ ಓಟ ನಾನು ಹೀಗೆ ಮನಸ್ಸಿನಲ್ಲಿ ಯಾವಾಗಲೂ ಕಾಣ್ತಾ ಇರ್ತೇನೆ. ಯಾಕಂದರೆ ನಾವು ಪಶ್ಚಾತ್ತಾಪದೊಡನೆ ಕುಂಟುತ್ತಾ ದೇವರ ಬಳಿಗೆ ಬರುವಾಗ ನಮ್ಮನ್ನು ಸ್ವೀಕರಿಸುವುದಕ್ಕೆ ಓಡಿ ಬರುವ ತಂದೆಯ ಪ್ರೀತಿಯ ಆ ಒಂದು ಏನು ಓಟ ಯಾವಾಗಲೂ ನಾವು ಮನಸ್ಸಿನಲ್ಲಿ ಕಾಣ್ತಾ ಇರಬೇಕು. ಇಲ್ಲಿ ತನ್ನ ಆಸ್ತಿಯನ್ನೆಲ್ಲ ಹಾಳು ಮಾಡಿ ತಂದೆಗೆ ಅಪಮಾನವನ್ನು ತಂದಂತಹ, ತಂದೆಯ ಮಾತನ್ನು ಧಿಕ್ಕರಿಸಿದಂತಹ ಈ ಮಗನು ಹಿಂತಿರುಗಿ ಬರುವಾಗ ತಂದೆ ಓಡಲಿಕ್ಕೆ ಬೇರೊಂದು ಕಾರಣ ಇದೆ. ಈ ಮಗನು ತಂದೆಯ ಮಾತನ್ನು ಕೇಳದೆ ತಂದೆಯ ಆಸ್ತಿಯನ್ನು ಹಾಳು ಮಾಡಿ ತಂದೆಗೆ ಅಪಮಾನ ತಂದವನು ಎಂಬುದಾಗಿ ತಂದೆಗೂ ಕುಟುಂಬಕ್ಕೂ ಮಾತ್ರವಲ್ಲ, ಆ ಊರಿಗೆಲ್ಲ ಗೊತ್ತಾಗಿದೆ. ಧರ್ಮಶಾಸ್ತ್ರ ಗೊತ್ತಿರತಕ್ಕಂಥ ಒಬ್ಬ ಯೆಹೂದನು ಧರ್ಮೋಪದೇಶ ಕಾಂಡ ಪುಸ್ತಕ 21:18 ತಂದೆಯ ಮಾತನ್ನು ಕೇಳದವನನ್ನು ನೀವೇನು ಮಾಡಬೇಕು, ಕಲ್ಲೆಸೆದು ಕೊಲ್ಲಬೇಕು ಅಂತ ಧರ್ಮೋಪದೇಶ ಕಾಂಡ 21:18 ಹೇಳುವಂಥದ್ದು. ತಂದೆಯನ್ನು ಧಿಕ್ಕರಿಸುವವನಿಗೆ, ತಂದೆಯ ಮಾತನ್ನು ಕೇಳದವನಿಗೆ ಊರವರೆಲ್ಲ ಸೇರಿ ಏನು ಮಾಡಬೇಕು, ಕಲ್ಲೆಸೆದು ಕೊಲ್ಲಬೇಕು. ಯಾಕಂದರೆ ಇನ್ನೊಬ್ಬ ಮಗನು ತಂದೆಯನ್ನು ಧಿಕ್ಕರಿಸಬಾರ್ದು ಎಂಬುದಕ್ಕೆ ಪಬ್ಲಿಕ್ ಪನಿಷ್ಮೆಂಟ್ ಅದು. ನೋಡಿರಿ, ಈ ಮಗ ತಂದೆಗೆ ಅಪಮಾನ ಮಾಡಿ ಆಸ್ತಿಯನ್ನು ಹಾಳು ಮಾಡಿ ತಂದೆಯ ಮಾತನ್ನು ಧಿಕ್ಕರಿಸಿ ಹೋದವನು. ಒಂದು ವೇಳೆ ಇವನು ತಿರುಗಿ ಊರಿಗೆ ಬಂದರೆ ಜನ ಏನು ಮಾಡ್ತಾರೆ, ಅವನ ಕಲ್ಲೆಸೆದು ಕೊಲ್ತಾರೆ. ಅದು ತಂದೆಗೆ ಗೊತ್ತು. ಆದ್ದರಿಂದ ತಂದೆ ಏನು ಮಾಡ್ತಾ ಇದ್ದಾನೆ, ದೂರದಲ್ಲಿ ಅವನನ್ನು ನೋಡಿದಾಗ ತಂದೆ ಓಡ್ತಾ ಇದ್ದಾನೆ. ಯಾಕೆ, ಯಾರಾದರೂ ಊರವರ ಕಣ್ಣಿಗೆ ಇವನು ಬೀಳುವುದಕ್ಕಿಂತ ಮುಂಚೆ ನಾನು ಅವನನ್ನು ಸ್ವಂತ ಮಾಡಬೇಕು ಎಂಬುದಾಗಿ ತಂದೆ ಹೇಳ್ತಾ ಇದ್ದಾನೆ. ಯಾರಾದರೂ ಕಲ್ಲು ಹೊಡೆದ್ರೆ ಅದು ನನ್ನ ಮೇಲೆ ಬೀಳಲಿ, ನನ್ನ ಮಗನಿಗೆ ತಾಗಬಾರ್ದು ಅಂತ. ಅದು ತಂದೆಯ ಪ್ರೀತಿ. ತಂದೆ ಓಡಿ ಹೋಗಿ ಏನು ಮಾಡ್ತಾ ಇದ್ದಾನೆ, ಆ ಮಗನನ್ನು ಅಪ್ಪಿಕೊಂಡು ಆತನ ಮುದ್ದುಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಿಚಿತ್ರ, ಇವನು ಹೋದ ಆ ಸ್ಥಿತಿಯಲ್ಲ ತಿರುಗಿ ಬಂದಿರುವಂಥದ್ದು. ಹೋದಾಗ ಒಳ್ಳೆ ಆರೋಗ್ಯವಂತನಾಗಿ ಮುಖವೆಲ್ಲ ಉಬ್ಬಿ, ಯಾಕಂದರೆ ತಂದೆ ಮನೆಯಲ್ಲಿ ಬೇಕಾದಷ್ಟಿದೆ, ತಿಂದು ಕೊಬ್ಬಿ ಇದ್ದಂತಹ ಒಬ್ಬ ಹುಡುಗ. ಆದರೆ ದಿವಸಗಳು ಕಾಲಗಳು ಹಂದಿಯೊಟ್ಟಿಗೆ ಆಹಾರವಿಲ್ಲದೆ ಅವನು ಒಡಕ್ಕಲು ಶರೀರದೊಡನೆ ಬರ್ತಾ ಇದ್ದಾನೆ. ಇವನನ್ನು ತಂದೆ ಗುರುತಿಸಿದ್ದೇ ದೊಡ್ಡ ಸಂಗತಿ. ಆದರೂ ತಂದೆ ನಿರಂತರವಾಗಿ ಎಲ್ಲ ದಿವಸ ತಂದೆ ನೋಡ್ತಾ ಇರ್ತಿದ್ದ, ನನ್ನ ಮಗನು ಬರುವನು ಎಂಬುದಾಗಿ. ತಂದೆ ಅವನನ್ನು ಹುಡುಕಿಕೊಂಡು ಹೋಗದಿದ್ದರೂ ಅವನ ಬರುವಿಕೆಗಾಗಿ ಪ್ರತಿ ದಿವಸ ಚಾವಡಿಯಲ್ಲಿ ಕೂತು ತನ್ನ ಮಗನ ಬರುವಿಕೆಗಾಗಿ ನೋಡುತ್ತಿರುವ ತಂದೆಗೆ ಗೊತ್ತಾಯಿತು, ಇದು ನನ್ನ ಮಗ ಎಂಬುದಾಗಿ. ನಾವೆಷ್ಟೇ ಅತಪತನಕ್ಕೆ ಇಳಿದರೂ, ಎಷ್ಟೇ ಪಾಪಿಯಾದರೂ, ನಮ್ಮ ಪಾಪ ಎಷ್ಟು ಕಟ್ಟು ಕೆಂಪಾದರೂ ನಮ್ಮನ್ನು ಗುರುತಿಸುವ ತಂದೆಯಾಗಿದ್ದಾನೆ. ನಮ್ಮ ಇದ್ದ ಸ್ಥಿತಿಯನ್ನು ತಿಳಿಯುವಂತಹ ತಂದೆಯಾಗಿದ್ದಾನೆ ನಮ್ಮ ತಂದೆ. ಆದ್ದರಿಂದ ಪ್ರತಿದಿನ ತಂದೆ ಮಗನು ಬರ್ತಾನೋ ಎಂಬುದಾಗಿ ಹುಡುಕುತ್ತಾ ಇದ್ದದ್ದರಿಂದಲೇ ಆ ಮಗ ಅವತ್ತು ಬಂದಾಗ ತಂದೆಗೆ ಕಾಣಿಸಿತು. ಅನಿರೀಕ್ಷಿತವಾಗಿ ಹೋದಾಗ ಮಗ ಬರುವುದು ನೋಡಿದ್ದಲ್ಲ, ಪ್ರತಿ ದಿವಸ ತಂದೆ ಏನು ಮಾಡ್ತಾ ಇದ್ದನು, ಮಗನ ಬರುವಿಕೆಗಾಗಿ ಎದುರು ನೋಡ್ತಾ ಇದ್ದ. ನೋಡಿ, ಒಬ್ಬ ಪಾಪಿ ದೇವರ ಸಂಧಾನ ತಪ್ಪಿಸಲ್ಪಡುವಾಗ ದೇವರ ಮನೋಭಾವನೆ ನಾನು ಹೇಳಿದ್ದು, ದೇವರ ಹೃದಯದಲ್ಲಿ ಎಷ್ಟು ನೋವಾಗ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ನೆನೆಸ್ತೇವೆ ಪಾಪ ಅದು ಕೇವಲ ನಮಗೆ ಮಾತ್ರ ಅಲ್ಲ ಪರಿಣಾಮ ಬೀರುವಂಥದ್ದು. ನಾವು ಪಾಪ ಮಾಡದೇ ಇರಲಿಕ್ಕೆ ಕಾರಣ ಏನು, ಪಾಪ ಮಾಡಿದರೆ ದೇವರು ಶಿಕ್ಷಿಸ್ತಾನೆ ಅಂತ ಹೆದರಿ ಅಲ್ವಾ? ಅದು ಒಂದು ಭಾಗ ಮಾತ್ರ. ಅದಕ್ಕಿಂತ ದೊಡ್ಡ ಕಾನ್ಸಿಕ್ವೆನ್ಸಸ್, ಸಿನ್ನಿನ ಕಾನ್ಸಿಕ್ವೆನ್ಸಸ್ ಏನು ಗೊತ್ತಾ, ಪರಿಣಾಮ ಏನು ಗೊತ್ತಾ? ನಮಗೆ ಶಿಕ್ಷೆಗಿಂತ ದೊಡ್ಡದು ದೇವರಿಗೆ ನೋವಾಗ್ತದೆ ಅಲ್ವಾ? ಅದು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಪಾಪ ಮಾಡದೇ ಇರುವುದು ನಮಗೆ ಶಿಕ್ಷೆ ಬರ್ತದಂತೆ ಹೆದರಿ ಆಗಿರಬಾರ್ದು. ನಾನು ತಪ್ಪು ಮಾಡಿದರೆ ನನ್ನ ತಂದೆಗೆ ಎಷ್ಟು ನೋವಾಗ್ತದೆ, ಅದು ನಾವು ಅರ್ಥ ಮಾಡಿಕೊಳ್ಬೇಕು. ಆ ತಂದೆ ಆ ಮಗನ ಬರುವಿಕೆಗಾಗಿ ಪ್ರತಿ ದಿವಸ ಎದುರು ನೋಡುವ ಹಾಗೆ ನಾವು ದೇವರ ಸಂಧಾನದಿಂದ ತಪ್ಪಿಸಲ್ಪಡುವಾಗ, ದೂರ ಹೋಗುವಾಗ ನಮ್ಮ ಹಿಂತಿರುವಿಕೆಗಾಗಿ ಪ್ರತಿ ದಿವಸ ತವಕದೊಡನೆ ನೋಡುವ ಒಬ್ಬ ತಂದೆಯಾಗಿದ್ದಾನೆ. ಈ ತಂದೆ ಎಂಬುದು ನಮ್ಮ ದೇವರು ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ನಾನು ಆ ಮಗನು ತಂದೆಯ ಬಳಿಗೆ ಬರಲಿಕ್ಕೆ ಅವನ ಮಾನಸಾಂತರದ 4 ಹಂತವನ್ನು ಬೇಗ ಹೇಳಿ ನಾವು ಆ ಭಾಗವನ್ನು ಮುಗಿಸೋಣ. 4 ಹಂತಗಳನ್ನು ನಾವು ಕಾಣ್ತೇವೆ. ಅಂದರೆ ಮಾನಸಾಂತರ
ನಾನು ತಪ್ಪಿ ಹೋದನೆಂಬಂತಹ ಅರಿವು ಮಾತ್ರವಲ್ಲ, ತಪ್ಪಿನಿಂದ ಹಿಂತಿರುಗಲಿಕ್ಕಿರುವ ದೃಢ ತೀರ್ಮಾನವಾಗಿದೆ ಮಾನಸಾಂತರ ಎಂಬುದು. ಮಾನಸಾಂತರ ನಾನು ತಪ್ಪಿದನೆಂಬ ಅರಿವು ಮಾತ್ರವಲ್ಲ, ತಪ್ಪಿನಿಂದ ಎದ್ದೇಳುವುದಕ್ಕೂ, ತಪ್ಪನ್ನು ತಿದ್ದುವುದಕ್ಕೂ, ತಪ್ಪಿನಿಂದ ಹಿಂತಿರುಗೋಕ್ಕೂ ತೆಗೆದುಕೊಳ್ಳುವ ತೀರ್ಮಾನವಾಗಿದೆ. ಏನು? ಮಾನಸಾಂತರ ಎಂಬುವಂಥದ್ದು. ನಾವು ತಪ್ಪಿದ್ದೇವೆ ಹೇಳಿ ಅಲ್ಲೇ ಇದ್ದರೆ ಪ್ರಯೋಜನ, ಅಲ್ಲಿಂದ ಹಿಂತಿರುಗುವುದಕ್ಕಾಗಿ ತೀರ್ಮಾನ ಮಾಡಬೇಕು. ಅದಾಗಿದೆ ನಿಜವಾದ ಮಾನಸಾಂತರ. ನೋಡಿ, ಒಂದು, ಅವನ ಸ್ಥಿತಿ ಚಿಂತಾಜನಕವಾಗಿದೆ ಎಂಬುದಾಗಿ ಅವನ ಅರ್ಥ ಮಾಡಿಕೊಂಡ. ತಂದೆಯ ಸಾನ್ನಿಧ್ಯವಿಲ್ಲದೆ ನನ್ನ ಸ್ಥಿತಿ ಏನು, ಚಿಂತಾಜನಕ ಎಂಬುದು ಅವನು ಅರ್ಥ ಮಾಡಿಕೊಂಡ. ಇದು ಫಸ್ಟ್ ಮಾನಸಾಂತರದ ಸ್ಟೆಪ್ಪು. ದೇವರನ್ನ ಬಿಟ್ಟು ನನ್ನ ಸ್ಥಿತಿ ಶೋಚನೀಯ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ನೋಡಿರಿ, ಒಬ್ಬ ರೋಗಿ ವೈದ್ಯನ ಬಳಿಗೆ ಹೋಗಬೇಕಾದ್ರೆ ನಾನು ಸ್ವತಃ ರೋಗಿ ಅಂತ ಅವನು ಒಪ್ಪಿಕೊಳ್ಬೇಕು ಅಲ್ವಾ? ಒಪ್ಪಿಕೊಳ್ಳದೆ ಅವನಿಗೆ ವೈದ್ಯರ ಬಳಿಗೆ ಹೋಗೋಕ್ಕಾಗಲ್ಲ. ನಾವೆಷ್ಟೇ ಫೋರ್ಸ್ ಮಾಡಿದರೂ ಅವನು ರೋಗಿ ಅಂತ ಫಸ್ಟ್ ಅವನಿಗೆ ಗೊತ್ತಾಗಬೇಕು, ನನಗೆ ವೈದ್ಯನ ಅಗತ್ಯ ಇದೆ ಅಂತ ಅವನಿಗೆ ಗೊತ್ತಾಗಬೇಕು. ಅಲ್ಲದೆ ಅವನನ್ನು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗಲ್ಲ. ಅದೇ ರೀತಿ ಪಾಪಿಗಳಾದಂತಹ ಮನುಷ್ಯ ನಾನೊಬ್ಬ ಪಾಪಿ ಆಗಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳದೆ ಅವನಿಗೆ ವೈದ್ಯನ ಬಳಿಗೆ ಹೋಗ್ಲಿಕ್ಕೆ ಆಗಲ್ಲ. ಅದರ ಒಂದನೇದು, ದೇವರ ಸಾನ್ನಿಧ್ಯವಿಲ್ಲದೆ, ದೇವರ ಅನ್ಯೋನ್ಯತೆ ಇಲ್ಲದೆ ನನ್ನ ಸ್ಥಿತಿ ಚಿಂತಾಜನಕ, ಶೋಚನೀಯ, ದೇವರನ್ನು ಬಿಟ್ಟು ನನಗೇನು ಮಾಡೋಕ್ಕಾಗಲ್ಲ ಅಂತ ನಾವು ಫಸ್ಟ್ ಏನು ಮಾಡಬೇಕು? ಮನವರಿಕೆ ಆಗಬೇಕು. ಒಂದು ಮನವರಿಕೆ. ಎರಡನೇದು, ತಂದೆಯ ಮನೆಯನ್ನು ಅವನು ಯೋಚಿಸಲಿಕ್ಕೆ ಆರಂಭಿಸಿದ ಅಲ್ವಾ? ತಂದೆಯ ಪ್ರೀತಿಯನ್ನು ಅವನು ಅರ್ಥ ಮಾಡಿಕೊಳ್ಳದಷ್ಟು ಸಾರಿ ಅವನಿಗೆ ತಂದೆಯ ಮನೆಗೆ ಹಿಂತಿರಲಿಕ್ಕೆ ಆಗುವುದಿಲ್ಲ. ಅವನು ತಂದೆಯ ಮನೆಯನ್ನು ಯೋಚಿಸುವುದಕ್ಕೆ ಮತ್ತು ತಂದೆಯನ್ನು ಯೋಚಿಸುವುದಕ್ಕೆ ಅವನು ಆರಂಭಿಸಿದ. ಮೂರನೇದು, ತನ್ನ ಸೋಲಿನ ಕಾರಣವನ್ನು ತಾನೇ ಒಪ್ಪಿಕೊಳ್ತಾ ಇದ್ದಾನೆ. ನಾನು ಪಾಪ ಮಾಡಿದೆ, ಅವನು ಹೇಳ್ತಾ ಇದ್ದಾನೆ ಅಲ್ವಾ? ನಾನು ನಿನಗೂ ಪರಲೋಕಕ್ಕೆ ವಿರೋಧವಾಗಿ ನೋಡಿ, ಎಲ್ಲಿ ತನಕ ನಮ್ಮ ತಪ್ಪಿನ ಹೊಣೆಯನ್ನು ನಾವು ಹೊತ್ತುಕೊಳ್ಳುವುದಿಲ್ಲವೋ ಅಲ್ಲಿ ತನಕ ನಮಗೆ ಮಾನಸಾಂತರ ಪಡಲಿಕ್ಕೆ ಆಗಲ್ಲ. ಆದಾಮನ ಚರಿತ್ರೆ ನಮಗೆ ಗೊತ್ತು, ಆದಿಕಾಂಡದಲ್ಲಿ ಅಲ್ವಾ? ದೇವರು ಕೇಳಿದಾಗ ಆದಾಮನ ಹೇಳ್ತಾ ಇದ್ದಾನೆ, ನೀನು ಕೊಟ್ಟ ಈ ಸ್ತ್ರೀ ನನಗೆ ಹಣ್ಣು ಕೊಟ್ಟದ್ರಿಂದ ನಾನು ಪಾಪ ಮಾಡಿದೆ ಅಲ್ವಾ? ತಾನು ತಪ್ಪು ಒಪ್ಪಿಕೊಳ್ತಾ ಇಲ್ಲ. ಸ್ತ್ರೀಗೆ ಕೇಳಿದಾಗ ಸ್ತ್ರೀ ಏನು ಹೇಳಿದಳು? ಸರ್ಪ ನನಗೆ ಕೊಡ್ತು ಎಂಬುದಾಗಿ. ನೋಡಿರಿ, ಎಲ್ಲರೂ ಮನುಷ್ಯ ತಪ್ಪನ್ನು ಒಪ್ಪಿಕೊಳ್ಳದೆ ವರ್ಗಾವಣೆ ಮಾಡುವವನು, ಇನ್ನೊಬ್ಬರ ಮೇಲೆ ಹಾಕುವಂಥದ್ದು. ಯಾರಿಗೂ ತಪ್ಪು ಒಪ್ಪಿಕೊಳ್ಳಲಿಕ್ಕೆ ಇಷ್ಟ ಇಲ್ಲ. ಆದಾಮನು ತಪ್ಪನ್ನು ಒಪ್ಪಿಕೊಳ್ಳದೆ ಅದನ್ನು ಹವ್ವಳ ಮೇಲೆ ವರ್ಗಾವಣೆ ಮಾಡಿದ. ಆದರೆ ಕೊನೆಯ ಆದಾಮನಾದ ಕ್ರಿಸ್ತನು ಎಲ್ಲರ ತಪ್ಪನ್ನು ತಾನು ತಪ್ಪು ಮಾಡದೇ ಇದ್ದಾಗ್ಯೂ ಎಲ್ಲರ ತಪ್ಪನ್ನು ತಾನು ಒಪ್ಪಿಕೊಳ್ತಾ ಇದ್ದಾನೆ ಅಲ್ವಾ? ನಮ್ಮೆಲ್ಲರ ಪರವಾಗಿ ಆತನು ಪಾಪಯಾಗವಾದನು. ಅದು ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ಪ್ರತ್ಯೇಕತೆ. ಎಲ್ಲಿ ತನಕ ನಾವು ತಪ್ಪು ಒಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿ ತನಕ ನಮಗೆ ದೇವರ ಕರುಣೆ ಸಿಗುವಂಥದ್ದಲ್ಲ. ಎಜ್ರಳ ಪುಸ್ತಕದಲ್ಲಿ ನಾವು 9ನೇ ಅಧ್ಯಾಯದಲ್ಲಿ ಎಜ್ರ ಶಾಸ್ತ್ರಿ ಎದ್ದು ನಿಂತುಕೊಂಡು ದೇವರ ಧರ್ಮಶಾಸ್ತ್ರ ಗ್ರಂಥ ಓದಿದಾಗ 9ನೇ ಅಧ್ಯಾಯದ 6-7 ವಾಕ್ಯದಲ್ಲಿ ಅವರೆಲ್ಲರೂ ಅಳುತ್ತಾ ಹೇಳುವಂಥ ಒಂದು ಸಂಗತಿ ಇದೆ. ಹೌದು, ನಾವು ತಪ್ಪು ಮಾಡಿದ್ದೇವೆ, ನಮ್ಮ ತಪ್ಪಿನಿಂದ ನಮಗೆ ಅನಾಹುತ ಸಂಭವಿಸಿತು ಎಂಬುದಾಗಿ ಅವರು ಒಪ್ಪಿಕೊಡ್ತಿರುವುದಾಗಿ ನಾವು ನೋಡುತ್ತೇವೆ. ನೋಡಿರಿ, ತನ್ನ ತಪ್ಪನ್ನು ಅಂಗೀಕರಿಸಿದ ಯಾರಿಗೂ ಮಾನಸಾಂತರ ಪಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವನು ತನ್ನ ತಪ್ಪನ್ನು ಅಂಗೀಕಾರ ಒಪ್ಪಿಕೊಳ್ತಾ ಇದ್ದಾನೆ. 4ನೇದು ಮತ್ತು ಪ್ರಾಮುಖ್ಯವಾದ ಸಂಗತಿ, ಅವನು ಎದ್ದೇಳುವುದಕ್ಕೆ ತೀರ್ಮಾನ ಮಾಡಿದ. ಅಲ್ಲಿಂದ ಎದ್ದೇಳಲಿಕ್ಕೆ ತೀರ್ಮಾನ ಮಾಡಿದ ಅಲ್ವಾ? ತಾನು ತೀರ್ಮಾನಿಸಿದ 3 ಸಂಗತಿ ಅಲ್ಲಿದೆ. ಏನಲ್ಲ? ನಿನಗೂ ಪರಲೋಕಕ್ಕೆ ವಿರೋಧವಾಗಿ ನಾನೇನು ಮಾಡಿದ್ದೇನೆ? ಪಾಪ ಮಾಡಿದ್ದೇನೆ. ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ನಾನು ಯಾರಲ್ಲ? ಯೋಗ್ಯನಲ್ಲ. ನಿನ್ನ ಆಳಿನ ಹಾಗೆ ನನ್ನನ್ನು ಸ್ವೀಕರಿಸು. ಅವನು 3 ತೀರ್ಮಾನ ಮಾಡಿದ. ನೋಡಿ, ಎದ್ದೇಳಿದಾಗ ಅವನು 3 ತೀರ್ಮಾನ. 1, ನಾನು ತಪ್ಪು ಮಾಡಿದ್ದೇನೆ. 2, ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ. 3, ನನ್ನನ್ನು ನಿನ್ನ ದಾಸನಾಗಿ ಸ್ವೀಕರಿಸಿಕೊ ಎಂಬುದಾಗಿ. ನೋಡಿರಿ, ಪಾಪಿ ಎಂಬ ಅರಿವು ನಮ್ಮನ್ನು ರಕ್ಷಣೆಗೂ, ಯೋಗ್ಯನಲ್ಲ ಎಂಬ ಅರಿವು ನಮ್ಮನ್ನು ದೇವರ ಕೃಪೆಗೂ ನಡೆಸುವಂಥದ್ದಾಗಿದೆ. ತಾನು ಪಾಪಿ ಎಂಬ ಅರಿವು ಅವನನ್ನು ರಕ್ಷಣೆಗೆ ನಡೆಸಿತು. ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂಬಂತಹ ಅರಿವು ಅವನನ್ನು ದೇವರ ಕೃಪೆಗೆ ಏನು ಮಾಡಿತು? ನಡೆಸಿತು. ಈ 2 ಅರಿವುಗಳು ನಮಗೆ ಬರಬೇಕು ಅಲ್ವಾ? ಕೂಲಿ ಆಳಿನ ಹಾಗೆ ನನ್ನನ್ನು ಸ್ವೀಕರಿಸಿಕೋ ಎಂದು ಹೇಳುವುದಕ್ಕಾಗಿ ಅವನು ಹೊರಟ. ಆದರೆ ಅದು ಹೇಳುವುದಕ್ಕಿಂತ ಮುಂಚೆ ತಂದೆ ಅವನ ಬಾಯನ್ನು ಮುಚ್ಚಿದ ಅಲ್ವಾ? ಅವನು ಹೇಳಿದ್ದೇನು? ನಾನು ನಿನಗೂ ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದೆ, ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ಅಷ್ಟೇ ಹೇಳಿದ್ದು. ಇನ್ನೊಂದು ಹೇಳಬೇಕಿತ್ತು ಅವನು, ಏನು? ನನ್ನನ್ನು ನಿನ್ನ ಕೂಲಿ ಆಳಾಗಿ ಸ್ವೀಕರಿಸು. ಅದು ಹೇಳಲಿಕ್ಕೆ ದೇವರು ಬಿಡಲಿಲ್ಲ. ಏನು ಅಲ್ಲಿ ನಾವು ಕಾಣ್ತೇವೆ?
ಅದು ಹೇಳುವುದಕ್ಕಿಂತ ಮುಂಚೆ ತಂದೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ. ತಂದೆ ಏನು ಹೇಳ್ತಾ ಇದ್ದಾನೆ ಕೆಲಸಗಾರಿಗೆ? ಈತನಿಗೆ ಶ್ರೇಷ್ಠವಾದ ಅಂಗಿಯನ್ನು ಕೊಡಿರಿ ಕೊಡಿರಿ ಎಂಬುದಾಗಿ, ಉಂಗುರವನ್ನು ಕೊಡಿರಿ, ಇವನ ಕಾಲಿಗಳಿಗೆ ಕೆರವನ್ನು ಹಾಕಿರಿ ಎಂಬುದಾಗಿ. ಇವನಿಗೆ ಆಶ್ಚರ್ಯ ಆಗ್ತಾ ಇದೆ. ಇವನು ತನ್ನ ತಪ್ಪನ್ನು ಒಪ್ಪಿಕೊಂಡ ತಕ್ಷಣ ಹೇಗೆ ಸ್ವೀಕರಿಸಬೇಕೆಂಬುದು ಅವನಲ್ಲ ತೀರ್ಮಾನ ಮಾಡೋದು, ತಂದೆ ಮತ್ತೆ ತೀರ್ಮಾನ ಮಾಡೋದು ಅಲ್ವಾ? ಅವನ ತೀರ್ಮಾನ ಏನಾಗಿತ್ತು? ಕೂಲಿ ಹಾಳನಾಗಿ ನನ್ನನ್ನು ಸ್ವೀಕರಿಸು. ನೋಡಿರಿ, ಒಬ್ಬ ಮನುಷ್ಯ ತನ್ನ ತಪ್ಪನ್ನು ಒಪ್ಪಿಕೊಂಡು ನಾನು ಯೋಗ್ಯನಲ್ಲ ಎಂಬುದಾಗಿ ಹೇಳುವಾಗ ಮತ್ತೆ ಅವನನ್ನು ಯಾವ ರೀತಿ ಸ್ವೀಕರಿಸಬೇಕೆಂಬುದು ಅವನೆಲ್ಲ ನಿರ್ಧರಿಸುವಂಥದ್ದು. ಯಾರು? ದೇವರು ನಿರ್ಧರಿಸ್ತಾನೆ. ತಕ್ಷಣ ದೇವರು ಅಲ್ಲಿ ತಂದೆ ಹೇಳ್ತಾ ಇದ್ದಾನೆ, ಅವನಿಗೆ ಶ್ರೇಷ್ಠವಾದ ಅಂಗಿಯನ್ನು ಏನು ಮಾಡಿ ಕೊಡ್ರಿ ಅಂತೇಳಿ. ನೋಡಿರಿ, ಸಾಮಾನ್ಯವಾಗಿ ಯೆಹೂದ್ಯರ ಆ ಹಿನ್ನೆಲೆ ನಾವು ಕಲಿತರೆ ಅವರ ಮನೆಯಲ್ಲಿ ಒಂದು ಒಳ್ಳೆ ಶ್ರೇಷ್ಠ ಅಂಗಿ ಯಾವಾಗಲೂ ಇರ್ತಿತ್ತಂತೆ. ಅದು ತಂದೆ ಹೊಲಿಸಿಟ್ಟಿರುವಂತಹ ಅಂಗಿ. ಅದನ್ನು ತಂದೆ ತನ್ನ ವಿಶೇಷ ಸಮಾರಂಭಗಳಿಗೆ ಮಾತ್ರ ಹಾಕುವಂತಹ ಅಂಗಿ ಅದು. ಅದು ಮನೆಯಲ್ಲಿರುವ ದೊಡ್ಡ ಮಗನ ಮದುವೆಗೆ ಆ ಅಂಗಿಯನ್ನು ಏನು ಮಾಡ್ತಾಯಿದ್ರು? ಹಾಕಲಿಕ್ಕೆ ಕೊಡ್ತಾಯಿದ್ರು. ಅದೇ ವಿಶೇಷ ವಸ್ತ್ರ ಅಂತ ನಾವಲ್ಲಿ ಕರೆಯುವಂಥದ್ದು. ಅವನಿಗೆ ವಿಶೇಷ ವಸ್ತ್ರ ತೊಡಿಸಿ ಅಂತ. ಅದು ತಂದೆ ಮಾತ್ರ ಉಡುವಂತಹ ವಸ್ತ್ರ. ಅದು ದೊಡ್ಡ ಮಗನ ಮದುವೆಗೆ ಕೊಡುವಂತಹ ವಸ್ತ್ರ ಅದು. ಈಗ ಈ ವಿಶೇಷ ವಸ್ತ್ರ ಏನು? ಅದು ನೀತಿಯ ವಸ್ತ್ರ ಅಥವಾ ರಕ್ಷಣೆ ಎಂಬ ವಸ್ತ್ರ ಅಲ್ವಾ? ಅದನ್ನು ಈ ತಂದೆ ಸೇವಕರಿಗೆ ಹೇಳ್ತಾ ಇದ್ದಾರೆ, ಅವನಿಗೆ ನೀವೇನು ಮಾಡಿರಿ? ಆ ವಿಶೇಷ ವಸ್ತ್ರವನ್ನು ಹಾಕಿರಿ ಎಂಬುದಾಗಿ. ದೇವರ ಬಳಿಗೆ ನಾವು ಪಾಪಿ ಎಂಬ ಮನೋಭಾವನೆಯೊಡನೆ ಪಶ್ಚಾತ್ತಾಪದೊಡನೆ ಬರುವಾಗ ದೇವರು ನಮಗೆ ಕೊಡುವ ವಸ್ತ್ರದ ಹೆಸರಾಗಿದೆ ಯಾವುದು? ನೀತಿ ಎಂಬ ವಸ್ತ್ರ. ನಾವು ನೀತಿವಂತನೆಂಬ ವಸ್ತ್ರ. ನಾನು ಅದರ ಬಗ್ಗೆ ಹೇಳಿದೆ. ನೀತಿ, ಜಸ್ಟಿಫಿಕೇಷನ್, ಒಬ್ಬ ಜಸ್ಟ್ ಎಂಬುದಾಗಿ ಒಬ್ಬನನ್ನು ದೇವರು ಡಿಕ್ಲೇರ್ ಮಾಡುವುದರ ಅರ್ಥ ಏನು? ಅವನು ಮತ್ತೆ ಪಾಪ ಮಾಡಲಿಲ್ಲ ಎಂಬುದಾಗಿ. ನೋಡಿ, ಎಷ್ಟು ಪಾಪ ಮಾಡಿದ ಮನುಷ್ಯ ಅವನು, ಆದರೆ ಅವನಿಗೆ ಅಂಗಿ ಹಾಕಿದಾಗ ಅದರ ಅರ್ಥ ಅವನು ಇನ್ನು ಯಾವ ತಪ್ಪು ಮಾಡದವನು ಎಂಬುದಾಗಿ ಡಿಕ್ಲೇರ್ ಮಾಡು. ಅದೇ ರಕ್ಷಣೆಯ ಅಂಗಿ. ಎರಡನೇದಾಗಿ ಅವನ ಕೈಗೆ ಏನು ಮಾಡಿದ್ವಿ? ಉಂಗುರ ಕೊಡಿದ್ವಿ ಅಲ್ವಾ? ಉಂಗುರ ಅಧಿಕಾರದ ಒಂದು ಚಿಹ್ನೆಯಾಗಿದೆ. ರಾಜ ಉಂಗುರಗಳು, ಅದು ಮುದ್ರೆಗಳು ಅಧಿಕಾರ. ಉಂಗುರ ಅಧಿಕಾರಕ್ಕೆ ಸೂಚನೆಯಾಗಿದೆ. ಅದು ಆತ್ಮನಿಂದ ನಮಗೆ ಲಭಿಸುವಂತಹ ಅಧಿಕಾರಕ್ಕೆ ಸೂಚನೆಯಾಗಿದೆ ಅಲ್ವಾ? ಲೂಕನ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ಸ್ವಾಮಿ ಹೇಳ್ತಾರೆ, ಹಾವುಗಳನ್ನು, ಚೇಳುಗಳನ್ನು, ಸೈತಾನ ಸಕಲ ಬಲವನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ ಅಲ್ವಾ? ಇನ್ನು ಕೆರ ತೊಡಿಸಿರಿ ಎಂಬುದಾಗಿ. ಕೆರದ ಅರ್ಥ ಎಫೆಸ ಪತ್ರಿಕೆ 6ನೇದಲ್ಲಿ ಪೌಲ ಹೇಳ್ತಾ ಇದ್ದು, ಸುವಾರ್ತೆಗೆ ಸಿದ್ಧತೆ ಎಂಬ ಕೆರವನ್ನು ಮೆಟ್ಟಿರಿ ಎಂಬುದಾಗಿ ಅಲ್ವಾ? ನೋಡಿರಿ, ಯೆಹೂದ್ಯರ ಮನೆಯಲ್ಲಿ 2 ರೀತಿಯ ಸೇವಕರು ಇರ್ತಾಯಿದ್ರು. ಒಂದು ದಾಸರು, ಅಂದರೆ ಅವರು ಕುಟುಂಬ ಸಮೇತರಾಗಿ ಯಜಮಾನ ಮನೆಯಲ್ಲಿ ವಾಸ ಮಾಡುವಂತಹ ಆಳುಗಳು. ಅವರನ್ನು ಏನು ಬಾಂಡ್ ಸ್ಲೇವ್ಸ್ ಅಂತ ನಾವು ಕರೀತೇವೆ. ಅವರು ಯಜಮಾನ ಮನೆಯಲ್ಲಿ ಇರುವಂಥವರು. ಎರಡನೇ ಆಳು ಇದ್ದಾರೆ, ಅವರು ಕೂಲಿ ಆಳುಗಳು. ಕೂಲಿ ಆಳುಗಳು ಅಂತ ಹೇಳಿದ್ರೆ ಏನು? ಯಜಮಾನಿಗಿಂತ ಕೆಳಗಿರುವಂಥವರು. ಅವರು ಬೆಳಿಗ್ಗೆ ಬಂದು ಯಜಮಾನ ಕೆಲಸ ಮಾಡಿಕೊಂಡು ಸಂಜೆ ಅವರು ಮನೆಗೆ ಹೋಗ್ತಾರೆ, ಅವರ ಸ್ವಂತ ಮನೆಗೆ ಹೋಗ್ತಾರೆ. ಅವರು ಯಾರು? ಕೂಲಿ ಆಳುಗಳು. ಆದರೆ ಬೌಂಡ್ ಸ್ಲೇವ್ಸ್ ಇದ್ದಾರೆ, ದಾಸರಿದ್ದಾರೆ. ದಾಸರ ಯಜಮಾನ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಅವ್ರ ಮನೆಯಲ್ಲೇ ವಾಸ ಮಾಡುವಂಥವ್ರು, ದಾಸದಾಸಿಯರು. ಆದರೆ ಕೂಲಿ ಆಳುಗಳು ಯಾರು? ಬಂದು ಕೆಲಸ ಮಾಡಿ ಹೋಗುವಂಥವ್ರು. ಈಗ ಯಜಮಾನ ಮನೆಯಲ್ಲಿ ಇವರಿಬ್ಬರು ಕೆರೆ ಹಾಕ್ಕೊಳ್ಬಾರ್ದು. ಅವರಿಗೆ ಚಪ್ಪಲಿ ಹಾಕಿಕೊಳ್ಳಿಕ್ಕೆ ಅನುಮತಿ ಇರಲಿಲ್ಲ ಈ ಕೂದರಲ್ಲಿ. ಯಾರಿಗೆ? ಯಜಮಾನ ದಾಸರಿಗೂ ಹಾಕ್ಕೊಳ್ಳಿಕ್ಕೆ ಅನುಮತಿ ಇಲ್ಲ. ಮನೆಗೆ ಕೆಲಸಕ್ಕೆ ಬರುವ ಕೂಲಿ ಆಳುಗಳಿಗೂ ಹಾಕಿಕೊಳ್ಳಿಕ್ಕೆ ಅನುಮತಿ ಇರಲಿಲ್ಲ. ಕೇವಲ ಯಜಮಾನನ ಮನೆಯಲ್ಲಿರುವ ಮಕ್ಕಳಿಗೆ ಮಾತ್ರ, ಯಜಮಾನನಿಗೆ ಮಾತ್ರ ಏನು ಹಾಕ್ಬೋದಿತ್ತು? ಕೆರೆ ಹಾಕ್ಬೋದಿತ್ತು. ಇಲ್ಲಿ ಯಜಮಾನನು ಕೂಲಿ ಆಳುಗಳಿಗೆ, ತನ್ನ ದಾಸರಿಗೆ ಏನು ಹೇಳ್ತಾ ಇದ್ದಾರೆ? ಅವನ ಕಾಲಿಗೆ ಏನನ್ನು ತೊಡಿಸಿರಿ. ಅಂದರೆ ಅವನು ಇನ್ನೂ ಈ ಮನೆ ಕೂಲಿ ಆಳಲ್ಲ. ಅವನು ಯಾರು? ಆ ಮನೆಯ ಯಜಮಾನ, ಅಥವಾ ಅವನು ನನ್ನ ಮಗ ಎಂಬುದಾಗಿ ತಂದೆ ಅವನನ್ನು ಏನು ಮಾಡ್ತಾ ಇದ್ದಾನೆ? ಸ್ವೀಕರಿಸಿದ ನಾವು ನೋಡ್ತಾ ಇದ್ದೇವೆ. ಅದೇ ಯೋಹಾನ ಸುವಾರ್ತೆ 1:6 ಯಾರು ಆತನ ಅಂಗೀಕರಿಸಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೇವರು ಕೊಟ್ಟಿದ್ದಾರೆ ಅಂತೇಳಿ. ಒಬ್ಬ ಪಾಪಿಯಾದವನು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡು ಆ ದೇವರ ಬಳಿಗೆ ಬರುವಾಗ ಅವನನ್ನು ಒಬ್ಬ ಕೂಲಿ ಆಳಾಗಿ ಅಲ್ಲ ದೇವರು ಸ್ವೀಕಾರ ಮಾಡುವಂಥದ್ದು. ಯಾರಾಗಿ? ಮಗನಾಗಿ. ಇನ್ನು ನಮಗೆ ತಂದೆಯನ್ನು ಅಪ್ಪ ತಂದೆ ಎಂಬುದಾಗಿ ಕೂಗುವ ಆ ಮಗನ ಆತ್ಮವನ್ನು ನಮಗೆ ಆತನ ದಯಪಾಲಿಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಆಮೇಲೆ ನಾವು ತಂದೆ ಹೇಳ್ತಾ ಇದ್ದಾನೆ, ಏನು ಕೊಬ್ಬಿದ ಕರುವನ್ನು ಏನು ಮಾಡಿರಿ? ಕೊಲ್ಲಿಸಿರಿ, ಔತಣ ಮಾಡಿರಿ. ಈ ಮಗನು ಪೋಲಿ ಹೋಗಿದ್ದನು, ಕೆಟ್ಟು ಹೋಗಿದ್ದನು, ಅವನು ತಿರುಗಿ ಬಂದಿದ್ದಾನೆ. ನಮಗೇನು ಮಾಡೋಣ? ಹಬ್ಬ ಮಾಡೋಣ ಎಂಬುದಾಗಿ. ಅಲ್ಲಿ ಹಬ್ಬಕ್ಕೆ
ದೊಡ್ಡ ಕರುವನ್ನು ಅವರು ಕೊಲಿಸ್ತಾ ಇದ್ದಾರೆ ಅಲ್ವಾ. ಸಾಮಾನ್ಯವಾಗಿ ಅದರ ಬಗ್ಗೆ ಇಂಟರ್ಪ್ರಿಟೇಷನ್ಗಳೆಲ್ಲ ವ್ಯಾಖ್ಯಾನಗಳು ಹೇಳುವಂಥದ್ದು ದೊಡ್ಡ ಮಗನ ಮದುವೆಗಾಗಿ ಸಿದ್ಧ ಮಾಡಿ ನಿಲ್ಲಿಸಿದಂತಹ ಕರು. ಅದು ಕರುವನ್ನು ಕೊಲ್ಲಿರಿ ಅಂತ ಹೇಳಿದ್ರೆ ಏನು, ದೊಡ್ಡ ಮಗನ ಮದುವೆಗಾಗಿ ಸಿದ್ಧ ಮಾಡಿದ ಕರುವನ್ನು ಸಣ್ಣವನ ಹಿಂತಿರುವಿಕೆಯಲ್ಲಿ ತಂದೆ ಏನು ಮಾಡ್ತಾ ಇದ್ದಾನೆ, ಕೊಲ್ಲುವುದಕ್ಕೆ ಹೇಳ್ತಾ ಇದ್ದಾನೆ. ಇಲ್ಲಿ ಕೇವಲ ಆ ಮನೆಗೆ ಮಾತ್ರವಲ್ಲ, ದೊಡ್ಡ ಕರು ಕೊಂದದ್ದು ಯಾಕೆ, ಆ ಗ್ರಾಮವಾಸಿಗಳನ್ನೆಲ್ಲ ತಂದೆ ಕರೀತಾ ಇದ್ದಾರೆ. ದೊಡ್ಡ ಕರುವನ್ನು ತಂದು ಅಡಿಗೆ ಮಾಡಿ ಅವರು ಸಂತೋಷ ಪಡ್ತಾ ಇದ್ದಾರೆ. ಯಾಕೆ ತಂದೆ ಗ್ರಾಮವಾಸಿಗಳನ್ನು ಕರೆದದ್ದು, ಎಲ್ಲರನ್ನೂ ಕರೆದು ತಂದೆ ಹಬ್ಬ ಮಾಡುವುದು ಯಾಕೆ? ತಂದೆಗೆ ಆ ಹಬ್ಬದಲ್ಲಿ ಒಂದು ಸಂಗತಿ ಹೇಳಲಿಕ್ಕಿದೆ. ಈ ಮಗ ಕಟ್ಟು ಹೋಗಿದ್ದ, ಈಗ ಅವನು ನನ್ನ ಮಗನು, ಇನ್ನು ಯಾರು ಅವನನ್ನು ನೀವು ಮುಟ್ಟಬಾರ್ದು. ಆ ಒಂದು ಮೆಸೇಜ್ ಗ್ರಾಮಕ್ಕೆ ಕೊಡುವುದಕ್ಕೋಸ್ಕರ ತಂದೆ ಏನು ಮಾಡ್ತಾ ಇದ್ದಾನೆ, ಎಲ್ಲರನ್ನ ಕರೆದು ಏನು ಮಾಡ್ತಾ ಇದ್ದಾನೆ, ಹಬ್ಬ ಮಾಡ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಕೆಟ್ಟು ಹೋದ ಮಗನ ಆ ಸಾಮ್ಯದಲ್ಲಿ ನಾವು ಕಲಿತಂತಹ ಅತಿ ಪ್ರಾಮುಖ್ಯವಾದ ಸಂಗತಿ, ನಾವೆಷ್ಟೇ ದೇವರಿಂದ ದೂರ ಹೋದ್ರೂ, ನಾವೆಷ್ಟೇ ತಂದೆಯ ಸಾನ್ನಿಧ್ಯವನ್ನು ಬಿಟ್ಟು ಅಗಲಿ ಹೋದ್ರೂ, ನಾವು ಇರುವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಪಾಪವನ್ನು ನಾವು ಗ್ರಹಿಸಿಕೊಂಡು ಅಲ್ಲಿಂದ ಎದ್ದೇಳಿ ಪಾಪವನ್ನು ಅರಿಕೆ ಮಾಡಿ, ದೇವರೇ ನಾನು ನಿನಗೂ ವಿರೋಧವಾಗಿ ತಪ್ಪು ಮಾಡಿದ್ದೀನಿ ಎಂಬುದಾಗಿ ಪಶ್ಚಾತ್ತಾಪದೊಡನೆ ಕಣ್ಣೀರಿನೊಡನೆ ದೇವರ ಸನ್ನಿಧಾನಕ್ಕೆ ಬಂದರೆ ಎಷ್ಟು ದೊಡ್ಡ ಪಾಪಿಯನ್ನು ಕ್ಷಮಿಸುವುದಕ್ಕೆ ದೇವರು ಇವತ್ತು ಸದಾ ಸಿದ್ಧನಾಗಿದ್ದಾನೆ. ನಾವು ಕುಂಟುತ್ತಾ ತಳವುತ್ತಾ ತಂದೆಯ ಬಳಿಗೆ ಬರುವಾಗ ಓಡಿ ನಮ್ಮನ್ನು ಬಂದು ಸ್ವೀಕರಿಸುವ ಆ ಪ್ರೀತಿಯುಳ್ಳ ತಂದೆ ಇವತ್ತು ನಮಗೋಸ್ಕರ ಕಾಯುತ್ತಾ ಇದ್ದಾನೆ. ಆದ್ದರಿಂದ ಸೋಲು ಜೀವನದಲ್ಲಿ ಸಂಭವಿಸ್ತದೆ. ಒಂದು ವೇಳೆ ನಮ್ಮನ್ನು ಸೋಲಿಗೆ ನಡೆಸುವುದು ನಮ್ಮ ಒಳ್ಳೆಯದಕ್ಕಾಗಿರುತ್ತದೆ, ನಾವು ಕೆಲವೊಂದನ್ನು ಕಲಿಯುವುದಕ್ಕೋಸ್ಕರ. ಆದ್ದರಿಂದ ಸೋಲಿನಲ್ಲಿ ನಾವೇನಬಾರ್ದು, ಸೋತು ಹೋಗಬಾರ್ದು. ನಾವು ಎದ್ದೇಳಿ ತಂದೆಯ ಬಳಿಗೆ ನಾವು ತಿರುಗಿ ಬರುವುದಾದರೆ ನಮ್ಮ ದೇವರು ಕರುಣಾಮಯಿ, ಆತನು ಪ್ರೀತಿಯ ಸಾಗರವಾಗಿದ್ದಾನೆ. ಆತನಿಗೆ ಕ್ಷಮಿಸಲಿಕ್ಕಾಗದಂತಹ ಯಾವ ಪಾಪವೂ ಈ ಲೋಕದಲ್ಲಿ ಇಲ್ಲ. ಆದ್ದರಿಂದ ನಮ್ಮ ಶ್ರೋತೃಗಳಲ್ಲಿ ಯಾರಾದರೂ ದೇವರಿಂದ ಅಗಲಿ, ಆತನಿಗೆ ನೋವು ಮಾಡಿ ಆತನಿಂದ ಅಗಲಿ ಸಂಬಂಧ ಕಳೆದುಕೊಂಡು ತಂದೆಯ ಮನೆಯನ್ನು ಬಿಟ್ಟು ಹೋಗಿರುವುದಾದರೆ ಇವತ್ತು ಈ ಮಾಧ್ಯಮದ ಮೂಲಕ ತಂದೆ ನಿಮ್ಮ ಹತ್ರ ಹೇಳಲಿಕ್ಕೆ ನಮಗೆ ಕೊಟ್ಟ ಸಂದೇಶ, ತಂದೆ ಮನೆ ಇವತ್ತು ನಿಮಗೋಸ್ಕರ ಕಾಯ್ತಾ ಇದೆ. ಆ ತಂದೆ ಇವತ್ತು ನಿಮ್ಮನ್ನು ಎದುರು ನೋಡ್ತಾ ಇದ್ದಾನೆ. ಆ ತಂದೆ ಮನೆಗೆ ಬರುವುದಾದರೆ ಖಂಡಿತ ಆ ತಂದೆ ನಿಮ್ಮನ್ನು ಸ್ವೀಕರಿಸಿ ಒಬ್ಬ ಕೂಲಿ ಆಳಿನ ಹಾಗೆ ಅಲ್ಲ, ಆ ಮಗನ ಹಾಗೆ ಎಲ್ಲವನ್ನು ಮರೆತು ನಿಮ್ಮೊಟ್ಟಿಗೆ ಸಂತೋಷಿಸುವುದಕ್ಕೆ ಕಾಯುತ್ತಾ ತಂದೆ ಇದ್ದಾನೆ. ಅದಕ್ಕಾಗಿ ನೀವು ಆ ತಂದೆ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳುತ್ತಾ ನಮ್ಮ ಕ್ಲಾಸನ್ನು ನೀವು ಮುಗಿಸೋಣ. ಖಂಡಿತ ಪಾಸ್ಟರ್, ನಿಜವಾಗಿ ಇವತ್ತು ನಾವು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗುವಾಗ ಆತ ನಮ್ಮನ್ನು ತಿರುಗಿ ಅದೇ ಪ್ರೀತಿಯಲ್ಲಿ ಆತ ನಮ್ಮನ್ನು ಸ್ವೀಕರಿಸ್ತಾನೆ. ಪ್ರೀತಿಯ ವೀಕ್ಷಕರ, ದೇವ ಸೇವಕರು ಹೇಳಿದ ಹಾಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ಸದಾ ಸಿದ್ಧವಾಗಿದ್ದಾನೆ, ಕಾಯ್ತಾ ಇದ್ದಾನೆ. ಆತನು ಬಹಳ ಸಂತೋಷದಿಂದ ನಮ್ಮನ್ನು ಸ್ವೀಕರಿಸ್ತಾನೆ. ಈಗ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರ್ ಟಿವಿಯಲ್ಲಿ ಬಂದು ತಪ್ಪಿ ಹೋದ ಮಗನ ಕುರಿತಾದ ಅನೇಕ ಸತ್ಯಾಂಶಗಳನ್ನು ತಿಳಿಸಿದಂಥ ದೇವಸೇವಕರಿಗೆ ಆಸರ್ ಟಿವಿ ಬರೆದು ವಂದನೆಗಳು ಹೇಳೋಣ. ಪ್ರೈಸ್ ಲಾರ್ಡ್ ಪಾಸ್ಟರ್. ಇನ್ನೊಂದು ಸಂಚಿಕೆಯಲ್ಲಿ ಇದರ ಇನ್ನೊಂದು ಭಾಗವನ್ನು ಕಲಿಯಲಿಕ್ಕಿದ್ದೇವೆ. ಅಲ್ಲಿವರೆಗೆ ನೆಚ್ಚಿನ ಆಸರ್ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.